ರಾಜ್ಯ ರಾಜಕೀಯದಲ್ಲಿ ಘೋಷಣೆಯ ವಿಚಾರ ದೊಡ್ಡ ಮಟ್ಟದ ಸದ್ದಿಗೆ ಕಾರಣ ಆಗಿದೆ. ಸದನದಲ್ಲೂ ಕೂಡ ಇದೇ ಗದ್ದಲ ಏರ್ಪಟ್ಟಿದ್ದು, ಈಗ ನಾಳೆ 9 ಗಂಟೆಗೆ ಸದನವನ್ನ ಮುಂದೂಡಿಕೆ ಮಾಡಿ ಸ್ಪೀಕರ್ ಅವರು ಆದೇಶ ನೀಡಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಒಟ್ಟಿನಲ್ಲಿ ಬಿಜೆಪಿ ನಾಯಕರು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ದಾರೆ ಎನ್ನುವಂತಹ ವಿಚಾರವನ್ನೇ ಮುಂದಿಟ್ಕೊಂಡು ಅದನ್ನೇ ಪ್ರಮುಖ ಅಸ್ತ್ರ ಮಾಡಿಕೊಂಡು ಯಾವ ರೀತಿ ಸದನದಲ್ಲಿ ಗದ್ದಲವನ್ನ ಎಬ್ಬಿಸಿದ್ರು, ಆಡಳಿತ ಪಕ್ಷದ ವಿರುದ್ಧ ಯಾವ ರೀತಿ ವಾಗ್ದಾಳಿ ನಡೆಸಿದ್ರು ಅನ್ನೋದನ್ನ ಕೂಡ ನಾವು ಗಮನಿಸಿದ್ವಿ. ಅದರ ಜೊತೆಗೆ ವಿಧಾನ ಪರಿಷತ್ನಲ್ಲೂ ಕೂಡ ಇವತ್ತು ಬಿಜೆಪಿಯ ಸದಸ್ಯರುಗಳು ದೊಡ್ಡ ಮಟ್ಟದ ಗದ್ದಲ ಕೋಲಾಹಲಕ್ಕೆ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಆಡಳಿತ ಪಕ್ಷದ ವಿರುದ್ಧ ಮುಗಿಬಿದ್ದಿದ್ದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ನಮ್ಮ ಸರ್ಕಾರ ಕಾಂಚಿ ಪಿಂಚಿಗಳಿಂದ ಅಧಿಕಾರಕ್ಕೆ ಬಂದಿಲ್ಲ ಅಂತ ಬಿಜೆಪಿ ಸದಸ್ಯರ ವಿರುದ್ಧ ಹರಿಪ್ರಸಾದ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮನ್ನು ಕಾಂಚಿ ಪಿಂಚಿಗಳು ಆರಿಸಿಲ್ಲ ಅಂತ ರವಿಕುಮಾರ್ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಈ ವೇಳೆ ರವಿಕುಮಾರ್ ಜಬ್ಬರ್ ಏಕವಚನದಲ್ಲೇ ವಾಗ್ದಾಳಿಗೂ ಕೂಡ ವಿಧಾನ ಪರಿಷತ್ ಸಾಕ್ಷಿಯಾಗಿದೆ. ಗಮನಿಸ್ತಾ ಇದ್ದೀವಿ, ಪಾಕ್ ಪರ ಘೋಷಣೆಯ ಆರೋಪ ವಿಚಾರ ಸಂಬಂಧ ಕೇಸರಿ ಪಡೆ ನಿಗಿ ಕೆಂಡವಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಕಾಂಗ್ರೆಸ್ ಕಚೇರಿಗೆ ಮುಗಿ ಬೀಳ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮಂಡ್ಯ, ಮಂಗಳೂರು, ತುಮಕೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಪ್ರಯತ್ನಿಸಲಾಗಿದೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪೊಲೀಸರು ಪ್ರತಿಭಟನಾಕಾರರ ನಡುವೆ ಈ ಸಂದರ್ಭದಲ್ಲಿ ಸಂಘರ್ಷಣೆ ಕೂಡ ಆಯಿತು. ಕೆಲವು ಕಡೆ ಲಾಠಿ ಚಾರ್ಜ್ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಪೊಲೀಸರ ಮೇಲೆಯೂ ಕೂಡ ಹಲ್ಲೆ ಮಾಡಲಾಯಿತು. ಪರಿಸ್ಥಿತಿಯನ್ನು ಹತೋಟಿಗೆ ತರುವಲ್ಲಿ ಪೊಲೀಸರು ಹರಸಾಹಸವನ್ನೇ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಪ್ರಮುಖವಾಗಿ ಪಾಕ್ ಪರ ಘೋಷಣೆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀವಿ. ಬೆಳಗಾವಿ, ಬಳ್ಳಾರಿ, ಮಂಡ್ಯ, ಮಂಗಳೂರು, ತುಮಕೂರು ಸೇರಿದಂತೆ ಇದೇ ರೀತಿಯಾಗಿ ನೀವು ನೋಡ್ತಾ ಇದ್ದೀರಲ್ಲ ವಿಜುವಲ್ಸ್ ಅಲ್ಲಿ, ಚಾಮರಾಜನಗರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮಂಗಳೂರು ನೋಡಿ, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕಚೇರಿಗಳಿಗೆ ಮುತ್ತಿಗೆಯನ್ನ ಹಾಕುವಂತಹ ಪ್ರಯತ್ನಗಳಾಯಿತು. ಇದೇ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾಕಾರರನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಸಂಘರ್ಷ ಕೂಡ ಏರ್ಪಡ್ತು. ನೋಡ್ತಾ ಇದ್ದೀವಿ ಅಲ್ಲಿನ ಸಂಘರ್ಷ ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿ. ಕ್ಷಣಕ್ಕೂ ಕೂಡ ಅಲ್ಲಿ ಪ್ರತಿಭಟನೆಗೆ ಕಾವು ಹೆಚ್ಚಾಗ್ತಾಲಾಗಿದೆ, ರೋಷಾಗ್ನಿ ಹೆಚ್ಚಾಗ್ತಾಲಾಗಿದೆ. ಅಷ್ಟೂ ರಾಜ್ಯದ ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ದೀವಿ. ರಾಜ್ಯದ ಹಲವು ಜಿಲ್ಲೆಗಳ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀವಿ. ಎಲ್ಲ ಜಿಲ್ಲೆಗಳಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಆ ಎಲ್ಲ ಜಿಲ್ಲೆಗಳಲ್ಲಿನ ಕಾಂಗ್ರೆಸ್ ಕಚೇರಿಗಳಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರತಿಭಟನಾಕಾರರು ಪ್ರಯತ್ನ ಪಟ್ಟರು. ಕೆಲವು ಕಡೆ ಲಾಠಿ ಚಾರ್ಜ್ ಕೂಡ ಆಯಿತು. ಪೊಲೀಸರ ಮೇಲೆಯೂ ಕೂಡ ಹಲ್ಲೆ ಆಯಿತು. ಪರಿಸ್ಥಿತಿಯನ್ನು ಹತೋಟಿಗೆ ತರುವಲ್ಲಿ ಪೊಲೀಸರು ಹರಸಾಹಸವನ್ನು ಪಡಬೇಕಾಗಿ ಬಂದಿದೆ. ಈಗ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ವಿಕೋಪಕ್ಕೆ ತಿರುಗಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮೈಲಾರಿ ಹಾಗೂ ಓಂ ಪ್ರಕಾಶ್ ಎಚ್ ಮುನ್ನೂರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಓಂ ಪ್ರಕಾಶ್ನ ನಾನು ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಓಂ ಪ್ರಕಾಶ್, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ ಆಯಿತು. ಸದ್ಯ ನೀವಿರುವಂತಹ ಸ್ಥಳದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಠಲ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬೆಳಗಾವಿಯಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ವಿಠಲ್, ಸದ್ಯ ಬೆಳಗಾವಿಯಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ? ಹತೋಟಿಗೆ ತರುವಲ್ಲಿ ಪೊಲೀಸರಿಗೆ ಯಾವ ರೀತಿ ತೊಂದರೆಗಳು ಎದುರಾಗ್ತಾ ಇದೆ? ನೋಡಿ, ಬೆಳಗಾವಿ ಮತ್ತೆ ಕಲಬುರಗಿಯಲ್ಲೂ ಕೂಡ ಪ್ರತಿಭಟನೆಯ ಕಾವು ಹೇಗಿತ್ತು ಅನ್ನೋದನ್ನ ತಿಳಿಸೋದಕ್ಕೆ ನಮ್ಮ ರಿಪೋರ್ಟರ್ ಲೇಟರ್ ಆನ್ ಲೈವ್ ಬರ್ತಾರೆ. ಸದ್ಯ ನೀವು ಗಮನಿಸ್ತಾ ಇದ್ದೀರಲ್ಲ, ಪಾಕ್ ಪರವಾಗಿ ಘೋಷಣೆಯನ್ನ ಕೂಗಿರುವ ಆರೋಪದ ವಿಚಾರ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ.
ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾ ಕೇಂದ್ರಗಳ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ ಸಂಘರ್ಷ ಹೆಂಗಿದೆ ಅಂತ ಹೇಳಿ. ಬೆಳಗಾವಿಯಲ್ಲಿ, ಬಳ್ಳಾರಿ, ಚಾಮರಾಜನಗರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮಂಡ್ಯ, ಮಂಗಳೂರು, ಮೈಸೂರು, ತುಮಕೂರಿನಲ್ಲೂ ಕೂಡ ಪ್ರತಿಭಟನೆಯ ಕಾವು. ಮತ್ತೊಂದು ಕಡೆಯಲ್ಲಿ ಸದನದಲ್ಲೂ ಕೂಡ ಗದ್ದಲ, ಕೋಲಾಹಲ, ಗಲಾಟೆ ಎಲ್ಲವೂ, ಜಟಾಪಟಿ ಎಲ್ಲವೂ ಕೂಡ. ಪರಿಷತ್ನಲ್ಲೂ ಕೂಡ ಚರ್ಚೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಕಾಂಗ್ರೆಸ್ನ ನಾಸಿರ್ ಹುಸೇನ್ ಅವರ ಬೆಂಬಲಿಗ ಪಾಕ್ ಪರವಾಗಿ ಘೋಷಣೆಯನ್ನ ಕೂಗಿದ್ದನ್ನ ಖಂಡಿಸಿ ಹೋರಾಟ ಭುಗಿಲೇಳ್ತಾ ಇದೆ. ದೊಡ್ಡ ಚರ್ಚೆ ಆಗಿದ್ದಂಥ ಜಾತಿ ಜನಗಣತಿ ವಿಚಾರ ಈಗ ಜಾತಿ ಜನಗಣತಿಯ ವರದಿ ಸಲ್ಲಿಕೆಗೆ ಡೇಟ್ ಫಿಕ್ಸ್, ದಿನಾಂಕ ಫಿಕ್ಸ್. ಜಾತಿ ಜನಗಣತಿ ಜಾರಿಯಾಗೋದು ಬಹುತೇಕ ಖಚಿತ. ಪರ ವಿರೋಧದ ಚರ್ಚೆಯ ನಡುವೆ ಜಾತಿ ಜನಗಣತಿ ವರದಿ ಸಲ್ಲಿಕೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ವರದಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಳೆ ವರದಿಯನ್ನ ಸಲ್ಲಿಸ್ತಾರೆ. ಹಾಗಾಗಿಯೇ ಸಿಎಂ ಬಳಿ ಸಮಯವನ್ನ ಜಯಪ್ರಕಾಶ್ ಹೆಗ್ಡೆ ಅವರು, ಹಿಂದುಳಿದ ಆಯೋಗದ ಅಧ್ಯಕ್ಷರು ಜಯಪ್ರಕಾಶ್ ಹೆಗ್ಡೆ ಅವರು, ಮಾಜಿ ಸಂಸದರು ಕೂಡ, ಅವರು ವರದಿಯನ್ನ ಸಲ್ಲಿಸೋದಕ್ಕೆ ಸಿಎಂ ಸಮಯವನ್ನ ಕೇಳಿದ್ದಾರೆ. ಮುಖ್ಯಮಂತ್ರಿಗಳು ತುಂಬಾ ಇಂಟ್ರೆಸ್ಟ್ ಇದ್ದಾರೆ ಜಾತಿ ಜನಗಣತಿ ವರದಿಯನ್ನ ಜಾರಿಗೆ ತರೋದಕ್ಕೆ. ಆದರೆ ಕೆಲ ನಾಯಕರ ವಿರೋಧ ಇದೆ ಅವರದ್ದೇ ಪಕ್ಷದಲ್ಲಿ. ಆದರೆ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಂತ ಸಂದರ್ಭ. ಆದ್ರೆ ಈಗ ಒಂದು ಕ್ಲಿಯರ್ ಕಟ್ ಪಿಕ್ಚರ್. ಇದನ್ನ ಬಂಧಿಸಬೇಕು, ಯಾರು ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾರೆ ಅವನ್ನ ಬಂಧಿಸಬೇಕು ಅಂತ. ಆದ್ರೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಉತ್ತರ ಕೊಡ್ತಾ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಮತ್ತೊಂದು ಕಡೆ ಇದನ್ನ FSL ವರದಿಗೆ ಕಳಿಸಿರುವಂತದ್ದು ಆಡಿಯೋ ಮತ್ತು ವಿಡಿಯೋವನ್ನ ಬಂದ ಬಳಿಕ ನಾವು ಮುಂದಿನ ಪ್ರಕ್ರಿಯೆ, ಮುಂದಿನ ಶಿಕ್ಷೆ ಕ್ರಮ ಅಂತ ಹೇಳಿರುವಂತದ್ದು. ಅದು ಪ್ರತಿಪಕ್ಷಗಳ ಆರೋಪಕ್ಕೆ, ಅಂದ್ರೆ ಪ್ರತಿಪಕ್ಷಗಳ ಒಂದು ಆಕ್ರೋಶಕ್ಕೆ ಕಾರಣ ಆಯಿತು. ಬೆಳಗ್ಗೆಯಿಂದ ಕಲಾಪದಲ್ಲಿ 3 ಬಾರಿ ಸದನವನ್ನ ಮುಂದೂಡಲ್ಪಟ್ಟ. ಅಷ್ಟರ ಮಟ್ಟಿಗೆ ಸದನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಗಲಾಟೆ, ಗದ್ದಲ, ಧರಣಿ ನಡೆಯಿತು. ಅಂತಿಮವಾಗಿ ಕಲಾಪ ನಿಯಂತ್ರಣಕ್ಕೆ ಬಾರದ ಹಿನ್ನೆಲೆಯಲ್ಲಿ ಕಲಾಪವನ್ನ ನಾಳೆ ಬೆಳಗ್ಗೆ 9 ಗಂಟೆಗೆ ಮುಂದೂಡಲಾಯಿತು. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಮೇಲೆ ಉತ್ತರ ಕೊಡಬೇಕಾಗಿತ್ತು ಸದನದ ಕಲಾಪದಲ್ಲಿ. ಆದ್ರೆ ನಿನ್ನೆ ನಡೆದಂತಹ ವಿಜಯೋತ್ಸವ ಸಂದರ್ಭದಲ್ಲಿ ಏನು ಪಾಕಿಸ್ತಾನದ ಪರ ಜಿಂದಾಬಾದ್ ಘೋಷಣೆ ಕೂಗಿದಂತ ಆರೋಪ ಇದೆ. ಆ ಆರೋಪ ಪ್ರತಿಪಕ್ಷಗಳಿಗೆ ಒಂದು ದೊಡ್ಡ ರಾಜಕೀಯ ಅಸ್ತ್ರವಾಗಿ ಸಿಕ್ಕಿರುವಂತದ್ದು. ಇದನ್ನೇ ಪ್ರಮುಖವಾಗಿ ತೆಗೆದುಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು. ಕಾಂಗ್ರೆಸ್ ಸದಸ್ಯರು ಮತ್ತು ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಸದಸ್ಯರ ನಡುವೆ ದೊಡ್ಡ ವಾಕ್ಸಮರಕ್ಕೆ ಕೂಡ ಕಾರಣ ಆಯಿತು. ಈಗ ಇರುವಂತದ್ದು ಗೃಹ ಸಚಿವ ಪರಮೇಶ್ವರ್ ಖುದ್ದು ಸದನದಲ್ಲಿ ಹೇಳಿರುವಂತದ್ದು, ಅಂದ್ರೆ FSL ವರದಿ ಬರಬೇಕು, ಅದಾದ ನಂತರ ಈಗಾಗಲೇ ಸುಮೋಟೋ ಕೇಸ್ ದಾಖಲಿಸಲಾಗಿದೆ ಮತ್ತು ಯಾರನ್ನ ವಶಕ್ಕೆ ತೆಗೆದುಕೊಳ್ಬೇಕು, ಯಾರನ್ನ ಬಂಧಿಸಬೇಕು, ಏನೆಲ್ಲ ಕ್ರಮ ಅನ್ನುವಂಥದ್ದು FSL ವರದಿ ಬಳಿಕ ಅಂತ. ಈ FSL ವರದಿ ಬಳಿಕ ಅನ್ನುವಂಥದ್ದು ಏನಿದೆ ಅದು ಪ್ರತಿಪಕ್ಷ ಸದಸ್ಯರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಕೂಡಲೇ ಬಂಧಿಸಬೇಕಂತ ಬಿಗಿ ಪಟ್ಟ ನೀಡಿರುವಂತದ್ದು. ಈಗ ಏನು ಸದನ ನಾಳೆಗೆ ಮುಂದೂಡಿದ ಹಿನ್ನೆಲೆಯಲ್ಲಿ ಈಗ ಪ್ರತಿಭಟನೆಯನ್ನ ಸದನದ ಹೊರಗಡೆ ಮಾಡೋದಕ್ಕೆ ತೀರ್ಮಾನ ಮಾಡಿರುವಂತದ್ದು. ವಿಧಾನಸೌಧದಿಂದ ರಾಜಭವನದವರು ಕೂಡ ಕಾಲ್ನಡಿಗೆ ಮುಖಾಂತರವಾಗಿ ರಾಜ್ಯಪಾಲರಿಗೆ ದೂರು ಸಲ್ಲಿಸೋದಕ್ಕೆ ತೀರ್ಮಾನ ಆಗಿರುವಂತದ್ದು. ಕೆಲವೇ ಹೊತ್ತಿನಲ್ಲಿ ಬಿಜೆಪಿ ಸದಸ್ಯರು ರಾಜಭವನಕ್ಕೆ ಕಾಲ್ನಡಿಗೆ ಮೂಲಕ ಸರ್ಕಾರದ ವಿರುದ್ಧ ಒಂದು ದೂರನ್ನ ಸಲ್ಲಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.